ಸರ್, ಈಗ ನಿಮ್ಮ ಅಡಿಕೆ ತೋಟಗಳಲ್ಲಿ ಓಕೆ. ಈ ಅಳಿಲು ಕಾಟ ಅಂದ್ರೆ ಅಳಿಲು ಹತ್ತುತ್ತೆ, ಹ್ಮ್ ಅಡಿಕೆ ಶೃಂಗಾರದಲ್ಲಿ ಇರ್ತಕ್ಕಂಥ ಕಾಯಿಗಳನ್ನೆಲ್ಲ ಬೆಳೆಸುತ್ತೆ, ತಿನ್ನುತ್ತೆ. ಅದ್ರ ಹೌದು. ಬಗ್ಗೆ ಹಾ ಹಾ ನಿಮ್ಮಲ್ಲಿ ಮಾಡಿರ್ತಕ್ಕಂಥ ಕೆಲಸ ನನಗೆ ಬಹಳ ಇಷ್ಟ ಆಯ್ತು. ಅದು ಎಲ್ಲ ಓಕೆ. ಮರಗಳಿಗೂ ಇದು ಮಾಡಿದ್ವಿ. ಅದ್ರ ಬಗ್ಗೆ ನಿಮ್ ಪರಿಚಯ ಮಾಡ್ಕೊಂಡು ಸರ್, ಎಲ್ಲ ಬ್ರೀಫ್ ಮಾಡ್ಕೊಂತ ಬನ್ನಿ ಸರ್. ಸರ್, ಈಗ ನಾನು ಶಿವಪ್ಪ ಅಂತಂದು ಹೇಳ್ಬಿಟ್ಟು ಹೌದು ಸರ್. ಹೊಳಲ್ಕೆರೆ ತಾಲೂಕು ತೇಕಲಬೆಟ್ಟಿ. ಹ್ಮ್. ನಾನು ನಿವೃತ್ತ ಪ್ರಾಧ್ಯಾಪಕರು. ಹ್ಮ್ ಆ, ಇದು ಅಳಿಲೊಂದು ಬಹಳ ಕಾಟ ಆಗುತ್ತೆ ಸರ್. ಹ್ಮ್ ಹ್ಮ್ ಅಡಿಕೆ ಗಿಡಕ್ಕೆ ಹ್ಮ್ ಅದೇನ್ ಮಾಡುತ್ತಂದ್ರೆ ಅದಕ್ಕೆ ಹೋಗ್ಬಿಟ್ಟು ಅದ್ರದ್ದು ರಸ ಕುಡಿದು ಉದುರಿಸ್ಬಿಡುತ್ತೆ. ಹ್ಮ್ ಹ್ಮ್ ಅದಕ್ಕೆ ಒಂದು ಸೀಟ್ ಎಲ್ಲ ಬರುತ್ತವ, ಓಕೆ. ಪ್ಲಾಸ್ಟಿಕ್ ಸೀಟ್ ಅದು. ಹ್ಮ್ ಪ್ಲಾಸ್ಟಿಕ್ ಸೀಟ್ ಅದು. ಹ್ಮ್ ಆ ಸೀಟನ್ನ ಒಂದು 10 ಅಡಿ ಮೇಲೆ, ಹ್ಮ್ 10 ಅಡಿ ಮೇಲೆ 1.5 ಅಡಿ ಸೀಟ್ ಬರುತ್ತೆ ಅನ್ಸುತ್ತೆ ಅವು. ಓಕೆ. ಆ ಸೀಟನ್ನ ಹೊಡಿಬೇಕು ಸರ್. ಹ್ಮ್ ಹೊಡೆದ್ರೆ ಅದನ್ನ ಹತ್ಲಿಕ್ಕೆ ಅದಕ್ಕೆ ಕಷ್ಟ ಆಗುತ್ತೆ. ಹ್ಮ್ ಜಾರುತ್ತೆ ಅವಾಗ. ಜಾರುತ್ತೆ. ಹ್ಮ್ ಹತ್ಲಿಕ್ಕೆ ಬರಲ್ಲ ಮೇಲಕ್ಕೆ. ಅದು ಹತ್ಲಿಕ್ಕೆ ಬರಲ್ಲ. ಹ್ಮ್. ಅದು ಒಂದು ಅವಾಯ್ಡ್ ಆಗುತ್ತೆ ಅಂತಂದು ಹ್ಮ್ ಈಗ ನಮ್ಮ ಊರಲ್ಲೆಲ್ಲ ಮಾಡಿದ್ದಾರೆ ಕೆಲವು ಬಹಳ ಜನ. ಜನ ಮಾಡಿದಾರಲ್ವಾ? ಬಹಳ ಜನ ಮಾಡಿದ್ದಾರೆ. ಹ್ಮ್ ಅದು ಅವಾಯ್ಡ್ ಆಗುತ್ತೆ ಅನ್ನುವಂಥದ್ದು ಒಂದು. ಹ್ಮ್ ಅದನ್ನ ಮಾಡ್ಬೋದು ಸರ್. ಅದು ಏನಾಗುತ್ತಂದ್ರೆ ಈಗ ಸುತ್ತ ಹ್ಮ್. ಈ ತೆಂಗು ಮತ್ತೆ ತೇಗ ಇವೆಲ್ಲ ಇದ್ದಾಗ ಹ್ಮ್ ಅದ್ರದ್ದೆಲ್ಲ ಜಂಪ್ ಮಾಡ್ಕೊಂಡು ಹೋಗ್ಬಿಡುತ್ತವ. ಅಲ್ಲ, ಇದು ಒಟ್ಟು ಮಾಡಿದ್ರೆ ಏನೋ ಇದೆ ಅಂತಂದ್ರೆ ಹತ್ಲಿಕ್ಕೆ ಬರಲ್ಲ ಒಟ್ಟು. ಹೌದೌದು. ನಮಗೆ ಇದು ಮಾಡಿದ್ರೆ ಒಂದು ಹ್ಮ್ 60 to 70% ಅವಾಯ್ಡ್ ಆಗುತ್ತೆ ಸರ್. ಅವಾಯ್ಡ್ ಆಗುತ್ತೆ. ಅವಾಯ್ಡ್ ಆಗುತ್ತೆ. ಆಮೇಲೆ ಇನ್ನೂ ಒಂದು ಔಷಧಿ ಶಿವಮೊಗ್ಗದವರು ಒಂದು ಔಷಧಿ ಮಾಡಿದ್ದಾರೆ ಸರ್. ಹ್ಮ್ ಹ್ಮ್ ಏನದು ಅದು ಡಾನ್. ಹ್ಮ್ ಅದು ಎಲ್ಲ ಕಡೆ ಸಿಕ್ಕಲ್ಲ ಸರ್. ಇಲ್ಲಿ ಸಿರಿಗೆರೆ ಸಿಗುತ್ತೆ, ಈಶ್ವರ್ ಅಗ್ರಿ ಏಜೆನ್ಸಿ ಅಂತಂದು, ಹ್ಮ್ ಹ್ಮ್ ಮತ್ತೆ ಭರಮಸಾಗರ ಸಿಗ್ತದೆ. ಹ್ಮ್ ಹ್ಮ್ ಹಿರಿಯೂರಲ್ಲಿ ಸುಗ್ಗಿ ಹ್ಮ್ ಎಂಟರ್ಪ್ರೈಸಸ್ ಅಂತಂದ್ರೆ ಇದೆ, ಹುಳಿಯಾರ್ ರೋಡ್ ಅಲ್ಲಿ ಇದೆ. ಓಕೆ ಓಕೆ. ನಾನು ಆಕ್ಚುಲಿ ಅಲ್ಲಿದ್ದು ತಂದಿನಿ. ಹ್ಮ್ ಅದ್ರ ಸ್ಮೆಲ್ಗೆ ಪ್ರಾಣಿಗಳಿಗೆ ಏನು ಜೀವ ಹಾನಿ ಆಗಲ್ಲ. ಹ್ಮ್ ಇಲಿಗೆ ಆಗಲಿ, ಅಳಿಲಿಗೆ ಆಗಲಿ, ಹ್ಮ್ ನವಿಲುಗಳಿಗಾಗಲಿ ಇದಾಗಲ್ಲ. ಅದನ್ನ ಸುತ್ತ ಹೊಡಿಬೇಕು ಅಂತಂದು ಹೇಳ್ತಾರೆ. ನಾನು ಆಕ್ಚುಲಿ ಈಗ ತಂದು ಇಟ್ಕೊಂಡಿದ್ದೀನಿ ಅದನ್ನ ಈಗ ಪ್ರಯೋಗ ಮಾಡಬೇಕು. ಹ್ಮ್ ಅದನ್ನು ಒಂದು ನೋಡ್ಬೋದು ಸರ್. ಹ್ಮ್ ಡಾನ್ ಬಾನ್ ಅಂತಂದ್ರೆ ಇದೆ ಅದು. ಓಕೆ. ಅದನ್ನ ಇದು ಮಾಡ್ಬೋದು ಸರ್. ಅದು ಸ್ವಿಗ್ಗಿ ಎಂಟರ್ಪ್ರೈಸಸ್ ಅಂತಂದ್ರೆ ಇದೆ ಅಲ್ಲಿ ಹುಳಿಯಾರಲ್ಲಿ ಹಿರಿಯೂರಲ್ಲಿ ಸಿಗುತ್ತೆ ಅದು. ಹಿರಿಯೂರು ಹುಳಿಯಾರ್ ರೋಡ್ ಅಲ್ಲಿ. ಹ್ಮ್ ಅಲ್ಲಿ ಎನ್ಕ್ವೈರಿ ಮಾಡಿದ್ರೆ ಅವರು ಹೇಳ್ತಾರೆ ಸರ್. ಹ್ಮ್ ಹ್ಮ್ ಅದನ್ನ ಇದು ಮಾಡ್ಬೋದು ಸರ್. ಓಕೆ. ಇದಂತೂ ತುಂಬಾ ಈಗ ಕಮ್ಮಿ ವೆಚ್ಚದ ಅಲ್ಲ ಸರ್ ಇದು? ಈಗೇನು ಕಮ್ಮಿ ಪ್ಲಾಸ್ಟಿಕ್ ಶೀಟ್ ಕಟ್ತಕ್ಕಂಥದ್ದು? ಕಮ್ಮಿ ವೆಚ್ಚ ಮಾಡಿದ್ರು ಇದು ನಿಯರ್ಲಿ ಈಗ ನಮ್ಮ ನೈಬರ್ ಮಾಡಿರೋ ಒಂದು 10 years ಆಗಿದೆ ಸರ್. 10 ವರ್ಷ ಆಯ್ತಾ? ನೋಡಿ, 10 ವರ್ಷದಿಂದ 10 ವರ್ಷ. ಶೀಟು ಇದೆ ಚೆನ್ನಾಗಿದೆ. ಸಣ್ಣ ಮಳೆಗಳು ಹೊಡಿತಾರೆ, ಚಿಕ್ಕ ಮಳೆ ಅದು ಪಡಿತ ನಾವು. ಪುಟ್ಟ ಮಳೆಗಳು ಏನು ಮಳೆಗಳು ಸ್ಟಾರ್ಟಿಂಗ್ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮೇಲೆ ಒಂದು 10 years ತೊಂದರೆ ಇಲ್ಲ. ಅದು ನಾನು ನೋಡಿದಾಗ ಸರ್ ಅಳಿಲು ಮೇಲೆ ಹೋಗ್ಬಿಟ್ಟು ಏನ್ ಮಾಡಿ ಸರ್ ಅದು ಕಂಪ್ಲೀಟ್ ಅದು ಹೋಗ್ಬಿಟ್ಟು ಸರ್ ಸಣ್ಣವು ಅಡಿಕೆ ದೊಡ್ಡ ಕಾಯಿ ಇದು ಮಾಡಲ್ಲ. ಅದು ಇನ್ನು ಎಳೆ ಕಾಯಿ ಇರುತ್ತಲ್ವಾ, ಆ ಕಾಯಿಗೆ ಅದ್ರ ರಸನೆಲ್ಲ ಕುಡಿದು ಉದುರಿಸ್ಬಿಡುತ್ತೆ. ಉದುರಿಸ್ತಾ ಹೋಗುತ್ತೆ. ಓಕೆ. ಉದುರಿಸ್ತಾ ಹೋಗ್ತಾ ಇದೆ. ಅದು ಬಹಳ ಲಾಸ್ ಆಗ್ಬಿಡುತ್ತೆ. ಯಾಕಂದ್ರೆ ಕೆಲವು ಮರಗಳ ಕೆಳಗೆಲ್ಲ ನೋಡಿದ್ರೆ ತುಂಬಾ ಏನೋ ತುಂಬಾ ಅದು ಸರ್. ಅದು ಇನ್ನು ಈಗ ಸ್ಟಾರ್ಟ್ ಆಗುತ್ತೆ ಸರ್. ಈಗ ಜೂನ್ ತಿಂಗಳಲ್ಲಿ ಸಿಕ್ಕಾಬಟ್ಟೆ ಒಂದೊಂದು ಕೆಳಗಡೆ ಮರದ ಕೆಳಗೆ 1 kg 2 kg ಬಿದ್ದಿರುತ್ತಲ್ವಾ? ಬಿದ್ದಿರುತ್ತೆ. ಆಗ ಬಲ್ಟ್ ಮೇಲೆ ಏನ್ ಮಾಡಲ್ಲ ಸರ್. ಅದು ಎಳೆದಿದ್ದಾಗಲೇ ಅದು ಕುಡ್ದಾಕತ್ತ. ಓಕೆ ಓಕೆ. ಹಂಗಾರೆ ಈ ಬೇಸಿಗೆ ಎಲ್ಲೂ ತೇವಾಂಶ ನೀರು ಸಿಗಲ್ಲ, ಹಂಗಾಗಿ ನೀರ್ ಸಿಕ್ಕಲ್ಲ. ಅದ್ರದ್ದು ಒಂದು ಕಾರಣ ಇದೆ. ಅದು ಕುಡ್ದು ಹಾಕ್ಬಿಡುತ್ತೆ ಸರ್. ಓಕೆ. ಹಂಗ ಅದೊಂದು ದೊಡ್ಡ ರೈತರಿಗೆ ಹಿನ್ನಡೆ ಅಲ್ಲ ಸರ್ ಇದು? ಯಾಕಂದ್ರೆ ಹೌದು. ನೀರಿನ ಸಮಸ್ಯೆ, ಗಿಡ ಉಳಿಸೋದು ಕಷ್ಟ, ಮತ್ತೆ ಇಳುವರಿ ಬಂದಿರೋ ಫಸಲನ್ನು ಕೈ ಸಿದಂಗೆ ಹೋಗುತ್ತಲ್ವಾ? ಹಾಗಾಗಿ ಅಳಿಲನ್ನ ರಕ್ಷಣೆ ಮಾಡ್ಲಿಕ್ಕೆ ಈ ತರ ಒಂದು ಪ್ಲಾಸ್ಟಿಕ್ ಮಾಡ್ಬೋದು. ಒಂದು 10 ಅಡಿ ಮೇಲೆ ಮಾಡ್ಬೇಕಲ್ಲ? ಮಾಡ್ಬೇಕು. 10 ಅಡಿ ಮೇಲೆ ಮಾಡ್ಬೇಕು. 10 ಅಡಿ ಮೇಲ್ಭಾಗದಲ್ಲಿ ಈ ತರದ ಒಂದೂವರೆ ಅಡಿ ಎತ್ತರದ ಶೀಟ್ ನ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅಳಿಲುಗಳು ಡೈರೆಕ್ಟ್ ಆಗಿ ಇಲ್ಲಿ ಹೋಗ್ಲಿಕ್ಕೆ ಬರಲ್ಲ. ಒಂದು 70% ಅವಾಯ್ಡ್ ಆಗುತ್ತೆ ಸರ್. ಅವಾಯ್ಡ್ ಆಗುತ್ತೆ. ಅಕಸ್ಮಾತ್ ಎಲ್ಲೇ ಹೋಗುತ್ತೆ ಅಂತ ನೀವು ಹೇಳಿದ ಬೇಲಿಗಳಿಂದ ಹೋಗಿ ಅದ್ರ ಪಕ್ಕದಲ್ಲಿ ತೆಂಗಿನ ಮರಗಳಿದ್ರೆ ಆ ಗರಿಯಿಂದ ಗರಿಗೆ ಜಂಪ್ ಆಗಿ ಹೋಗುತ್ತೆ. ಎಲ್ಲದಕ್ಕೂ ಈ ತರ ಮೆಜರ್ಸ್ ಪ್ರಿಕಾಷನ್ಸ್ ತಗೊಂಡ್ರೆ ತುಂಬಾ ರೈತರಿಗೆ ಇದೊಂದು ಅನುಕೂಲ ಆಗುತ್ತೆ ಸರ್. ಓಕೆ ಓಕೆ. ಆಗಲಿ ಸರ್. ನಿಮ್ಮ ವಿಳಾಸ, ಫೋನ್ ನಂಬರ್ ಸ್ವಲ್ಪ ಹೇಳ್ತೀರಾ ಸರ್? ಯಾರಾದ್ರೂ ಇದ್ರ ಬಗ್ಗೆ ಸಂಪರ್ಕ ಮಾಡ್ಬೇಕನ್ನ ರೈತರಿಗೆ? ಸರ್, ನಂದು ವಿಳಾಸ ಚಿತ್ರದುರ್ಗದಲ್ಲಿ ನಾನು ವಾಸವಾಗಿರೋದು. ನಮ್ದು ಮೂಲ ತೇಕಲಬೆಟ್ಟಿ. ನನ್ನ ಫೋನ್ ನಂಬರ್ ಬೇಕಾದ್ರೆ ನನ್ನ ಹೆಸರು ಡಾಕ್ಟರ್ ಶಿವಪ್ಪ ಅಂತ ಹೇಳ್ಬಿಟ್ಟು, ನಿವೃತ್ತ ಪ್ರಾಧ್ಯಾಪಕರು. 9448262474. ಓಕೆ.
ಇದಕ್ಕೆ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಮಾಡ್ಬೋದು. ನಿಮ್ಮ ಊರು ತೋಟ ಬಂದು ತೆಕ್ಲೋಟಿ ಬಳಸಿರೋ ತಾಲೂಕು ತಾಳೆ ಹೋಬಳಿ ತೇಕ್ಲೋಟಿ ತೇಕ್ಲೋಟಿಯಲ್ಲಿ. ತೋಟ ಇರೋದು. ಹೌದು. ಓಕೆ ಸರ್, ಧನ್ಯವಾದ.